ಈ ಒಂದು ವಿಡಿಯೋದಲ್ಲಿ ನಾಳೆನೇ ಪರೀಕ್ಷೆ ಇದೆ. ಕೊನೆಯದಾಗಿ ಒಂದು ಪಾಸಿಂಗ್ ಪ್ಯಾಕೇಜ್ ವಿತ್ ಕ್ವಶನ್ ಆ್ಯಂಡ್ ಆನ್ಸರನ್ನು ಡಿಸ್ಕಷನ್ ಮಾಡ್ತಾ ಇದ್ದಾನೆ. 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಾನು ಹೇಳ್ಕೊಡ್ತೀನಿ. ಇಷ್ಟನ್ನು ನೋಡ್ಕೊಂಡು ಹೋಗಿ. ನಾಳೆ ಇವೇ ಪ್ರಶ್ನೆ ಬರ್ತಕ್ಕಂಥದ್ದು. ಬಟ್ ಒಂದು ಕೆಲಸ ಏನು ಮಾಡಬೇಕಂತಂದರೆ, ನಾನಿಲ್ಲಿ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಇಬ್ಬರಿಗೂ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನಾನು ಕೊಡ್ತೀನಿ ಡೈರೆಕ್ಟಾಗಿ. ನೀವು ಇದನ್ನೇ ಇಷ್ಟು ಓದ್ಕೊಂಡು ಹೋದರೂ ಕೂಡ ಆರಾಮಾಗಿ ಪಾಸ್ ಆಗ್ತೀರ. ನಾನು ಜಸ್ಟ್ ಯಾರು ಪಾಸ್ ಆಗಬೇಕಂತ ಫೈಟ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೋಸ್ಕರ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೇನೆ. ಜಸ್ಟ್ 35 ಸರ್ ಬೇಕು ಅಂತಂದರೆ ಈ ಒಂದು ವೀಡಿಯೋ ನೋಡಿ ಆರಾಮಾಗಿ ಸುಲಭವಾಗಿ ಪಾಸ್ ಆಗ್ತೀರಾ. ನಡೀರಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ. ಅದರ ಉತ್ತರವನ್ನು ನಾನು ಓದ್ತಾ ಹೋಗಲ್ಲ, ನೀವು ಜಸ್ಟ್ ಅದನ್ನು ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಇದನ್ನು ನೀವು ಬೇಕಂತಾರೆ ವಿಡಿಯೋನ ಪೌಸ್ ಮಾಡಿ ಒಂದು ಸಲ ಓದ್ಕೊಂಬಿಡಿ. ಕತೆ ಇದೆ, ಅಷ್ಟು ಕತೆ ಬಿಟ್ಟರೆ ಮತ್ತೇನು ಇಲ್ಲ. ಇಲ್ಲಿ ಈ ಒಂದು ಕಥೆಯನ್ನು ಓದ್ಕೊಂಡು ಹೋಗ್ಬಿಟ್ರೆ ನಿಮಗೆ ಸುಲಭವಾಗಿ ಒಂದು 5 ಮಾರ್ಕ್ಸಿಗೆ ನೀವು ರೆಡಿ ಆಗ್ತೀರ. ಹಾಗೆ ಇಂಗ್ಲೀಷ್ ಕ್ವೆಶನ್ಸ್ ಕೂಡ ನಾನು ಕೊಡ್ತೀನಿ. ರೈಟ್ ಅಬೌಟ್ ದ ಇಂಟಿಗ್ರೇಷನ್ ಆಫ್ ದ ಜುನಾಗಢ, ಹೈದರಾಬಾದ್ ಆ್ಯಂಡ್ ಕಾಶ್ಮೀರ್ ಕ್ವೆಶನನ್ನು ನಾನು ಕೊಟ್ಟಿದ್ದೀನಿ. ವಿತ್ ಆನ್ಸರ್ ಕೂಡ ಇಲ್ಲಿ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಕೊಂಬಿಡಿ ಅದನ್ನು. ಅದಾದ ನಂತರ ನೆಕ್ಸ್ಟ್ ಹೈದರಾಬಾದ್ ಆಯಿತು, ಕಾಶ್ಮೀರ್ ಯಾವ ರೀತಿ ಇಂಟಿಗ್ರೇಷನ್ ಮಾಡಿದರು ಅನ್ನೋದು ಇದೆ. ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ಪಾಪ್ಯುಲೇಷನ್ ಮುಸ್ಲಿಂ. ನೆಕ್ಸ್ಟ್ ರಾಜ್ಯ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ. ಉತ್ತರವನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ನೀವು ವಿಡಿಯೋನ ಕೊನೆ ತನಕ ನೋಡಬೇಕು, ಅಂದಾಗ ಮಾತ್ರ ಇವೆಲ್ಲ ಅರ್ಥ ಆಗುತ್ತೆ. ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿರ್ತಕ್ಕಂಥದ್ದು. ಇವೆಲ್ಲ ಕೆಲವೊಂದಿಷ್ಟು ಪ್ರಶ್ನೆ ಇದೆ, ನೀವು ನೋಡ್ತಾ ಹೋಗಿ. ಇದಕ್ಕೆ 2 ಧಾರ್ ಸಮಿತಿ ಮತ್ತು JVP ಸಮಿತಿ ಅಂತ 2 ರಚನಾ ಸಭೆಗಳನ್ನು ಮಾಡ್ತಾರೆ ಸಂವಿಧಾನದ ಮೂಲಕ. ಅದನ್ನೆಲ್ಲ ನೀವು ಬರೀಬೇಕಾಗುತ್ತೆ. ಅದೇ ರೀತಿ ಗಿವ್ ರೀಸನ್ಸ್ ವೈ ಲ್ಯಾಂಗ್ವೇಜ್ ಶುಡ್ ಬಿ ಬೇಸಿಸ್ ಆಫ್ ದ ರೆಕಗ್ನೇಷನ್ ಆಫ್ ದ ಸ್ಟೇಟ್ ಅಂತ ಕ್ವಶನ್ ಇದೆ. ಇಲ್ಲಿ ನೀವು ಕ್ವಶನನ್ನು ನೋಡ್ತಾ ಹೋಗಬೇಕಾಗತ್ತೆ. ಆನ್ಸರನ್ನು ಕೊಟ್ಟಿದ್ದೀನಿ. ರೆಕಗ್ನೈಜೇಷನ್ ಆಫ್ ಸ್ಟೇಟ್ಸ್ ಲಿಂಗ್ವಿಸ್ಟಿಕ್ ಬೇಸಿಸ್ ಎಲ್ಲ ಕ್ವಶನ್ಸನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಅದಾದ ನಂತರ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಇದೆ. ಈ ಕ್ವಶನ್ಸನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಉತ್ತರ ಇಲ್ಲೇ ಇದೆ. ಇಂಗ್ಲೀಷ್ಗೂ ಕೊಟ್ಟೆ. ನೆಕ್ಸ್ಟ್ ಅವೈಜ್ಞಾನಿಕ ಭೂ ಸ್ವಾಧೀನದ ಕುರಿತು ಬರೆಯಿರಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಈ ಒಂದು ಪ್ರಶ್ನೆನ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬಿಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಪ್ರಶ್ನೆ. 2013ರ ಭೂ ಸ್ವಾಧೀನ ಕಾಯ್ದೆ ಅನ್ವಯ ಭೂ ಮಾಲೀಕರಿಗೆ ಹೆಚ್ಚಿನ ಪರಿಹಾರ ಮತ್ತು ಪುನರ್ವಸತಿಯನ್ನು ಒದಗಿಸುವುದು, ರೈತರ ಭೂಮಿಯನ್ನು ಒಡೆತನವನ್ನು ಅವರಿಗೆ ಕೊಡುವುದು, ಅವರಿಗೆಲ್ಲ ಪ್ರಶ್ನೆ ಇದೆ. ವಿತ್ ಇಂಗ್ಲೀಷ್ ಮೀಡಿಯಮ್ಗೂ ಕೊಡ್ತಾ ಇದ್ದಾರೆ. ಒಂದೊಂದಾಗಿ ಕರೆಕ್ಟಾಗಿ ಇಲ್ಲೇ ಓದ್ಕೊಂಡು ಹೋಗ್ಬಿಡಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ಕುರಿತು ಬರೀರಿ. 5 ಮಾರ್ಕ್ಸಿಗೆ ಕೇಳಿದರೆ 5 ಪಾಯಿಂಟ್ ಬರೀರಿ, 10 ಮಾರ್ಕ್ಸಿಗೆ ಕೇಳಿದರೆ 10 ಪಾಯಿಂಟ್ ಬರೆದ್ಬಿಡಿ, ಆಯಿತಾ. ಜನತೆ ಬೆಂಬಲ, ಉತ್ತಮ ಆಡಳಿತ, ಸಮರ್ಥ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಅಧಿಕಾರ ಹಂಚಿಕೆ. ಈಗ ಇಂಗ್ಲೀಷ್ ಟ್ರಾನ್ಸ್ಲೇಟೆಡ್ ವರ್ಷನನ್ನು ನಾನು ನೋಡ್ತಾ ಹೋಗ್ತೀನಿ. ಈಗ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಗೆ ಪಬ್ಲಿಕ್ ಸಪೋರ್ಟ್, ಗೌರ್ಮೆಂಟ್, ಗುಡ್ ಗವರ್ನೆನ್ಸ್, ಕಾಂಪಿಟೆಂಟ್ ಲೀಡರ್ಶಿಪ್, ಪೊಲಿಟಿಕಲ್ ಕಲ್ಚರ್, ಎಲ್ಲೆಲ್ಲ ಕ್ವಶನ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ಅಸ್ಮಿತೆ ರಾಜಕಾರಣಕ್ಕೆ ಕಾರಣವಾಗುವ 2 ಅಂಶಗಳು ಯಾವುವು ಅಂತ ಇದೆ. ಇಲ್ಲಿ ನೋಡ್ತಾ ಹೋಗಿ, ಎಲ್ಲ ಕೊಟ್ಟಿದ್ದೀನಿ ನಾನು. ನೀವು ಆನ್ಸರನ್ನು ಒಂದೊಂದಾಗಿ ಕರೆಕ್ಟಾಗಿ ನೋಡ್ತಾ ಹೋಗಿ. ಇದು ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲೇ ಓದ್ಕೊಂಡು ಹೋಗ್ಬಿಡಿ ಅಷ್ಟೇ. ನೆಕ್ಸ್ಟ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಕೌಸಿಂಗ್ ದ ರೈಸ್ ಆಫ್ ಐಡೆಂಟಿಟಿ ಪಾಲಿಟಿಕ್ಸ್. ಈ ಒಂದು 6ನೇ ಅಧ್ಯಾಯದಿಂದ 6th ಚಾಪ್ಟರಿಂದ 2 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತಾ ಇದೆ. 5 ಮಾರ್ಕ್ಸ್ ನೆಗ್ಲೆಕ್ಟ್ ಮಾಡುವಂತಿಲ್ಲ, ನೀವು ಲಿಟ್ರಲಿ ಓದಲೇಬೇಕು ಅದನ್ನು, ಅಂದಾಗ ಮಾತ್ರ ಆಗುತ್ತೆ ಅದು. ಅದಾದ ನಂತರ ಯೋಜನಾಂಗವು ಭ್ರಷ್ಟಾಚಾರದ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದನ್ನು ಸಮರ್ಥಿ ಚಿತ್ರವನ್ನು ನೋಡಿ, ಅದನ್ನು ಕೊಟ್ಟಿರ್ತಾರೆ ಚಿತ್ರವನ್ನು, ನೀವು ಅದನ್ನು ನೋಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಟ್ರಾನ್ಸ್ಲೇಟೆಡ್ ವರ್ಷನ್ ಇದೆ ನೋಡಿ. ಐದು ಅಂಕದ ಪ್ರಶ್ನೆಗೆ 1ನೇ ಅಧ್ಯಾಯ 6ನೇ ಅಧ್ಯಾಯ 4 ಪ್ರಶ್ನೆ ಕವರ್ ಆಗುತ್ತೆ. 10 ಅಂಕದ ಪ್ರಶ್ನೆಗೆ 2ನೇ ಅಧ್ಯಾಯ 7ನೇ ಅಧ್ಯಾಯ 20 ಮಾರ್ಕ್ಸ್ 40 ಮಾರ್ಕ್ಸ್ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. ನಾನು ಹೇಳಿದಷ್ಟು ಮಾಡಿದರೆ, ಇನ್ನೂ ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದರೆ ನಿಮಗೆ ಕಮ್ಮಿ ಇಲ್ಲ ಅಂತಂದರೂ 40 60 50 ಮಾರ್ಕ್ಸ್ ಆದರೂ ಸಿಗುತ್ತೆ. ಈ ಒಂದು ವಿಡಿಯೋ ನೀವು ಫಾಲೋ ಮಾಡಿದರೆ, ಆನೆಸ್ಟಾಗಿ ಫಾಲೋ ಮಾಡಿದರೆ.
5 ಅಂಕದ 2 ಪ್ರಶ್ನೆ 5 ಅಂಕದ 2 ಪ್ರಶ್ನೆ 1ನೇ ಅಧ್ಯಾಯದಲ್ಲಿ, 5 ಅಂಕದ 2 ಪ್ರಶ್ನೆ 6ನೇ ಅಧ್ಯಾಯದಲ್ಲಿ ಎಷ್ಟಾಯಿತು? 20 ಮಾರ್ಕ್ಸ್ ಬಂತು. ಯಾವುದಾದ್ರೂ ಇನ್ನೆರಡು ಅಧ್ಯಾಯವನ್ನು ತೊಗೊಂಡ್ರೆ ಅದನ್ನು ಪ್ರಶ್ನೆ ಕೊಟ್ಟಿದ್ದೀನಿ 10, ಇಲ್ಲಿ 30 ಆಯಿತು. ಅದರ ನಂತರ 10 ಅಂಕದ ಒಂದು ಪ್ರಶ್ನೆ 2ನೇ ಅಧ್ಯಾಯದಿಂದ, 10 ಅಂಕದ ಪ್ರಶ್ನೆ 7ನೇ ಅಧ್ಯಾಯದಿಂದ, ಎರಡು ಟೋಟಲ್ ಆಗಿ ಇಲ್ಲಿ 20 ಮಾರ್ಕ್ಸ್ ಬಂತು, ಇಲ್ಲಿ 30 ಮಾರ್ಕ್ಸ್ ಬಂತು. 50 ಮಾರ್ಕ್ಸ್ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ನೀವು ವಿಡಿಯೋನ ಕೊನೆ ತನಕ ನೋಡಿ ಅಷ್ಟೇ. ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿ ಅಸ್ತಿತ್ವ, ಇಲ್ಲೆಲ್ಲ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ನೋಡ್ತಾ ಇದ್ದೆ. ರಾಜಕೀಯ ಪಕ್ಷ ಕಾರ್ಯಗಳು, ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಲಿಟ್ರಲಿ ಇದನ್ನಿಷ್ಟು ಫಾಲೋ ಮಾಡಿ ನೀವು ನಾಳೆ ಪಾಸ್ ಆಗೇ ಆಗ್ತೀರಾ. ನನ್ನ ಒಂದು ಭರವಸೆಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ, ಇದನ್ನೆಲ್ಲ ನೀವು ಕಲ್ತು ಹೋಗ್ಬೇಕಿಲ್ಲ. ಖಾಸಗೀಕರಣ ನೋಡಿ, 1 ನಿಮಿಷ. 2ನೇ ಅಧ್ಯಾಯದಲ್ಲಿ 10 ಅಂಕದ ಒಂದು ಪ್ರಶ್ನೆ ಬರುತ್ತೆ ಅಂದಿನಿ. ಅದರಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅಂತಂದರೆ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ, ಈ 3ರಲ್ಲಿ ಒಂದು ಫಿಕ್ಸ್ ಓದ್ಕೊಂಬಿಡಿ. 3ರಲ್ಲಿ ಒಂದು ಬಂದೇ ಬರುತ್ತೆ. ಇದು ನಾನು ನಿಮ್ಗೆ ಮಾಡ್ತಕ್ಕಂಥ ಪ್ರಾಮಿಸ್. ನಾಳೆ ನೀವು ಕಮೆಂಟಲ್ಲಿ ಬಂದು ಹೇಳ್ತೀರ ನಂಗೆ 3ರಲ್ಲಿ ಒಂದು ಬಂದಿತ್ತು ಸರ್ ಅಂತ. ಬರುತ್ತೆ, ನೀವು ಓದ್ಕೊಂಬಿಡಿ. ಎಲ್ಲ ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ ನಾನು. ಇದಿಷ್ಟೇ ಪಾಸಿಂಗ್ ಪ್ಯಾಕೇಜ್. 3 ಮಾಡಲ್ ಕ್ವಶನ್ ಪೇಪರನ್ನು ಓದ್ಕೊಂಡು ಹೋದರೆ ನೀವು ಪಾಸ್ ಆಗ್ತೀರಾ. 2 ಪ್ರಿಪ್ರೇಟ್ರಿ 3 ಮಾಡಲ್ ಕ್ವಶನ್ ಪೇಪರನ್ನು ಓದ್ಬಿಟ್ರೆ ಕನಿಷ್ಠ ಇಲ್ಲಾಂದ್ರೂ 60ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸ್ತೀರಾ. ಇಲ್ಲ 3 ಮಾಡಲ್ ಕ್ವಶನ್ ಪೇಪರ್, 2 ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್, ಪ್ರೀವಿಯಸ್ 25 24ರದ್ದು ಓದ್ತೀನಿ ಅಂತಂದರೆ ಅಲ್ಲಿಂದನೂ ನಿಮಗೆ ಮಾರ್ಕ್ಸ್ ಬರುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಟೈಮ್ ಇದೆ ಅಷ್ಟು ನೀವು ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಹೇಳಿದೆ, ಎಕ್ಸ್ಪ್ಲೇನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಇಂಪಾರ್ಟೆಂಟ್ ಪ್ರಶ್ನೆ, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ನೆಗ್ಲೆಕ್ಟ್ ಮಾಡಿಬಿಡಿ. ಎಲ್ಲ ಪ್ರಶ್ನೆಗಳನ್ನು ನಾನು ಇನ್ನು ಕೊಡ್ತಾ ಇದ್ದೇನೆ. ಇದ್ರ PDF ಅನ್ನು ಕೊಡ್ತೀನಿ ನಾನು. ವಿಡಿಯೋ ಕೊನೆ ತನಕ ನೋಡಾದ್ಮೇಲೆ ಯಾವ್ಯಾವ ಕ್ವಶನ್ ಕೊಟ್ಟಿದ್ದೀನಿ ಅಂತ ಹೇಳಾದ್ಮೇಲೆ ಇಲ್ಲಿ ನೋಡಿ, 1ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು 1947 ಸ್ವತಂತ್ರ ಕಾಯ್ದೆ ಮುಖ್ಯಾಂಶಗಳಂತ ಕೇಳಿದ್ದಾರೆ, ಅಥವಾ ಅನುಬಂಧ ಅಂತ ಕೇಳಿದ್ರು ಇದನ್ನೇ ಬರೀಬೇಕಾಗುತ್ತೆ. ಉಪಬಂಧಗಳನ್ನು ಬರೀರಿ ಅಂತ ಕೇಳ್ತಾರೆ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೊಟ್ಟಿದ್ದೀನಿ. ಪಟೇಲ್ ಸ್ಕೀಮ್ ನೋಡಿ, 1ನೇ ಅಧ್ಯಾಯದಲ್ಲಿ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಸ್ವಲ್ಪ ಕಠಿಣ ಆಗುತ್ತೆ. ಸೊ ಒಂದು 6-7 ಪ್ರಶ್ನೆ ಇದೆ, ಓದ್ಕೊಂಬಿಡಿ. ತುಂಬ ಕತೆ ಮೂಲಕ ಇದ್ದಂಗಿದೆ. ಸೊ ಇದನ್ನು ಪಟೇಲ್ ಸ್ಕೀಮ್ ಅಂತಂದ್ರೇನು ಇಲ್ಲೇ ಇದೆ ಅಲ್ಲ. ಉಪಸಂಹಾರವನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ನೆಗ್ಲೆಕ್ಟ್ ಮಾಡಿಬಿಡಿ. ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ಇದ್ರ PDF ಅನ್ನು ನಾನು ಪಿನ್ ಕಮೆಂಟಲ್ಲಿ ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇದೊಂದು ಯಾವುದಪ್ಪ ಇದು ಪ್ರಶ್ನೆ? 1 ನಿಮಿಷ. ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಗರಿಕ ಸೇವಾ ವರ್ಗದವ್ರ ಲಕ್ಷಣಗಳನ್ನು ತಿಳಿಸಿ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು 10 ಮಾರ್ಕ್ಸಿಗೆ ಕೇಳೋಂಗಿಲ್ಲ. ಇದನ್ನು ನೀವು ಮಾಡಬೇಕಾಗಿರೋದೇನೆಂದರೆ 5 ಪಾಯಿಂಟ್ ಅಥವಾ 6 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಸಾಕು. ಈಸಿ ಇದೆ. ಮಹಿಳಾ ಚಳವಳಿಯ ಕಾರಣಗಳು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ, ನೋಡ್ತಾ ಹೋಗಿ. ಅಸ್ಮಿತ ರಾಜಕಾರಣಕ್ಕೆ ಉದಯಗಳು, ಉಗಮಕ್ಕೆ ಕಾರಣಗಳು ನೋಡಿ. ಒಂದು ನೆನ್ಪಿಟ್ಕೊಳ್ಳಿ, ಈ ಒಂದು 6ನೇ ಅಧ್ಯಾಯದಿಂದ ಯಾವುದೇ ಪ್ರಶ್ನೆ ಕೊಟ್ಟಿದ್ದೀನಲ್ವಾ ಎಲ್ಲವನ್ನು ಕಡ್ಡಾಯವಾಗಿ ಓದ್ಕೊಂಡು ಹೋಗಿ. ನಿಮಗೆ 2 ಮಾರ್ಕ್ಸ್ 2 ಕ್ವಶನ್ ಇಲ್ಲಿಂದ ಬರುತ್ತೆ, 10 ಮಾರ್ಕ್ಸ್ ಇಲ್ಲಿಂದ ನೀವು ರೆಡಿ ಆಗ್ತೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ. ಯಾರಿಗಿನ್ನೂ ಏನು ಓದೇ ಇಲ್ಲ, ಈ ಒಂದು ವಿಡಿಯೋನ ಕರೆಕ್ಟಾಗಿ ಕೊನೆ ತನಕ ನೋಡಿ. ಇದನ್ನು ನೀವು ಇಷ್ಟು ಫಾಲೋ ಅಪ್ ಮಾಡಿದರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಅ ಗುಡ್ ಮಾರ್ಕ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ. ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು. ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಯುನೈಟೆಡ್ ನೇಷನ್ಸ್.
ಜಾಗತೀಕರಣದ ಅರ್ಥ ಮತ್ತು ಲಕ್ಷಣಗಳು, ರಾಜಕೀಯ ಪರಿಣಾಮಗಳು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಬರೆಯಿರಿ. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. 1ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯ ಕಂಪಲ್ಸರಿ ಫಿಕ್ಸ್ ಓದ್ಕೊಳ್ಳಿ. 5 ಮಾರ್ಕ್ಸಿನ ಪ್ರಶ್ನೆ 4 ಪ್ರಶ್ನೆ ಕವರ್ ಆಗುತ್ತೆ. ಅದೇ ರೀತಿ 2ನೇ ಅಧ್ಯಾಯ 7ನೇ ಅಧ್ಯಾಯ 10 ಮಾರ್ಕ್ಸಿನ ಪ್ರಶ್ನೆಗೆ 1ರಿಂದ 6 ಅಧ್ಯಾಯಗಳನ್ನು ಓದ್ಕೊಳ್ಳಿ. 2 ಅಂಕದ ಪ್ರಶ್ನೆಗೆ ಇವಿಷ್ಟು. PDF ಲಿಂಕನ್ನು ಪಿನ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ, ಹೋಗಿ ತೊಗೊಳ್ಳಿ. 2 ಅಂಕದ ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿದ್ದೀನಿ, ಎಲ್ಲ ನಿಮ್ಗೆ ಅಲ್ಲಿದೆ ಕ್ವಶನ್ ಆ್ಯಂಡ್ ಆನ್ಸರ್. ಇದು ಒಂದು ಪಾಸಿಂಗ್ ಪ್ಯಾಕೇಜನ್ನು ಹಾಕಿರ್ತೀನಿ, ಹೋಗಿ ತೊಗೊಳ್ಳಿ. ಓದಬೇಕಷ್ಟೇ, ಓದಿ ನಾಳೆ ಪಾಸಾಗಿ ಸಾಕು. ಥ್ಯಾಂಕ್ ಯು.